ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ರಾಮನಗರ ಹಾಗೆ ಕನಕಪುರ ಹಾಗೆ ಚನ್ನಪಟ್ಟಣ ಭಾಗದಲ್ಲಿ ಆನೆಗಳ ಕಾಟ ತುಂಬಾನೇ ಹೆಚ್ಚಾಗಿತ್ತು. ಜೊತೆಗೆ ಆನೆ ಹಾಗೂ ಮಾನವನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದಿದ್ದರಿಂದಾಗಿ ರೈತರಿಗೂ ಕೂಡ ಸಾಕಷ್ಟು ಅಪಾರವಾದಂತಹ ನಷ್ಟವಾಗಿತ್ತು. ಹಾಗಾಗಿ ಅವರು ಅರಣ್ಯ ಇಲಾಖೆ ಹತ್ರ ಮನವಿ ಕೂಡ ಮಾಡಿಕೊಂಡಿದ್ರು, ಕೂಡಲೇ ಇದನ್ನು ಪರಿಹರಿಸಬೇಕು, ಆನೆಗಳನ್ನ ವಾಪಸ್ ಕಾಡಿಗೆ ಓಡಿಸಬೇಕು ಅಂತ. ಯಾಕಂದರೆ ನಾವು ಗಮನಿಸ್ತಾ ಇದ್ವಿ, ಕೆಲವೊಂದು ಭಾಗದಲ್ಲಿ ರೈತರಿಗೆ ಸಾಕಷ್ಟು ಬೆಳೆ ಹಾನಿ ಮಾಡಿದರೆ ಕೆಲವೊಂದು ಭಾಗದಲ್ಲಿ ಆನೆಗಳು ನಾಡಿಗೆ ಪ್ರತ್ಯಕ್ಷ ಆಗ್ತಿತ್ತು. ಇದರಿಂದ ಜನರು ಕೂಡ ಭಯಭೀತರಾಗ್ತಿದ್ರು. ಸೊ ಇದನ್ನೆಲ್ಲ ಒಂದು ತಹಬದಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಕಬ್ಬಾಳುವಿನಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಕಾರ್ಯಾಚರಣೆ ಕೂಡ ಮುಗಿದಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ACF, DCF, RFO ಎಲ್ಲರೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ, ಕಾರ್ಯಾಚರಣೆ ವೈಶಿಷ್ಟ್ಯತೆ ಏನು, ಈ ಕಾರ್ಯಾಚರಣೆ ಯಾವ ಹಂತಕ್ಕೆ ಬಂದಿದೆ ಅಂತ. ಸೊ ಮೊದಲನೇದಾಗಿ DCF ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ರಾಮಕೃಷ್ಣ ಅವರು, ಹಾಗೆ ACF ಗಣೇಶ್ ಅವರು, ಹಾಗೆ ACF ನಿಜಾಮುದ್ದೀನ್ ಅವರು, ಹಾಗೆ RFO ಆಶಾ ಅವರು. ಸೊ ಅವರೆಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ನಿನ್ನೆ ಒಂದು ರೀತಿ ಖುಷಿ ಆಗುತ್ತೆ ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಮನಗರ ಏನು ಜಿಲ್ಲೆ ಇದೆ ಅದು ಅತ್ಯಂತ ಅರಣ್ಯ ಪ್ರದೇಶಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ. ನಿಮಗೆ ಆಶ್ಚರ್ಯ ಆಗೋದು, ಕೆಲವರಿಗೆಲ್ಲ ಬೆಂಗಳೂರು ಬೇರೆ ಕಡೆಯವರಿಗೆಲ್ಲ ರಾಮನಗರದಲ್ಲಿ ಅರಣ್ಯ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಆದರೆ ರಾಮನಗರದ ಅರಣ್ಯ ನಾವು ತಗೊಂಡಾಗ ನಮ್ಮ ಕಾವೇರಿ ವೈಲ್ಡ್ ಲೈಫು ಸೇರಿಕೊಳ್ಳುತ್ತೆ, ಅದಕ್ಕೆ ಬನ್ನೇರುಘಟ್ಟ ವೈಲ್ಡ್ ಲೈಫು ಸೇರಿಕೊಳ್ಳುತ್ತೆ, ನಮ್ಮಲ್ಲಿರುವಂತಹ ರಾಮನಗರ ಏನು ವಿಭಾಗ ಸೇರಿಕೊಳ್ಳುತ್ತೆ. ಸುಮಾರು 1 ಲಕ್ಷ ಹೆಕ್ಟೇರಷ್ಟು ಅರಣ್ಯ ಪ್ರದೇಶ ಇದೆ. ಅದು ಬೇರೆಯವರಿಗೆಲ್ಲ ಕೇಳಿದ್ರೆ ಆಶ್ಚರ್ಯವಾಗುವಂಥದ್ದು. ಗುಡ್ಡಗಾಡು ಪ್ರದೇಶ ಅನ್ನೋದ್ರಿಂದ ಅರಣ್ಯ ಪ್ರದೇಶಗಳಿದ್ದಾವೆ. ಈ ಕಾವೇರಿ ನದಿ ಹರಿಯುವಂಥ ಒಂದು ತಡದಲ್ಲಿ ನೀವು ನೋಡಿದಾಗ ಅತ್ಯಂತ ಸಮೃದ್ಧವಾದಂತಹ ಮತ್ತು ನಾವು ಮಲೆನಾಡಲ್ಲಿ ಪ್ರದೇಶದಲ್ಲಿ ನೋಡುವಂಥ ಅರಣ್ಯ ಪ್ರದೇಶ ಇರ್ತವೆ. ಇದು ಮೊದಲಿನಿಂದ ಮೂಲವಾಗಿ ಈ ರಾಮನಗರ ಜಿಲ್ಲೆ ಆನೆಗಳ ವಾಸಸ್ಥಾನವೇ ಆಗಿದ್ದಾವೆ. ಅದೇನಾಗಿದೆ, ಈಗ ಸ್ವಲ್ಪ ಆನೆ ಸಂತತಿ ಹೆಚ್ಚಾಗಿರೋದು ಮತ್ತು ಕಾಡೋದು ಸ್ವಲ್ಪ ನಾಶ ಆಗಿರೋದು, ಮತ್ತು ನಮ್ಮ ರಾಮನಗರ ವಿಭಾಗದಲ್ಲಿ ಸುಮಾರಷ್ಟು ಒಂದು 10,000 ಎಕರೆಯಷ್ಟು ಈ ಒಂದು ಅರಣ್ಯ ಪ್ರದೇಶವನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಭೂಮಿ ನೀಡಲಾಗಿದೆ. ಆದರೆ ಅಷ್ಟು ಪರ್ಯಾಯ ಭೂಮಿ ಬಂದಿಲ್ಲ. ಅದರಿಂದ ಏನಾಗಿದೆ, ಸ್ವಲ್ಪ ಅರಣ್ಯದಿಂದ ಪ್ರಾಣಿಗಳು, ಕಾಡಾನೆ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಕರಡಿಗಳಾಗಿರ್ಬೋದು ಬರುವಂಥದ್ದು ಒಂದು ಸ್ವಲ್ಪ ವಾಸ್ತವಾಂಶ ಆಗ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಅತ್ಯಂತ ಹೆಚ್ಚಿನಾಗಿ ಪ್ರಮಾಣದಲ್ಲಿ ನಮಗೆ ಉಪಟಳ ಅಥವಾ ರೈತರಿಗೆ ತೊಂದರೆ ಕೊಡ್ತಾ ಇರೋದು ಕಾಡಾನೆಗಳಲ್ಲಿ. ಇತ್ತೀಚಿನ ದಿನಗಳೇನಾಗಿದೆ ಅಂದರೆ ಸ್ವಲ್ಪ ಮೊದಲು ಮಾಡಿತ್ತು. ಈ ವರ್ಷದಲ್ಲಿ ನಮಗೆ ಬರ ಬಂದಿರೋದ್ರಿಂದ ಕಾಡಲ್ಲಿ ಸ್ವಲ್ಪ ನೀರು ಇಲ್ಲದಿರೋ ಒಂದು ಪರಿಸ್ಥಿತಿ ಬಂದಾಗ, ನೀರಿದೆ ಆದರೆ ಮೇವು ಮತ್ತು ಅಷ್ಟು ಸಾಕಷ್ಟು ಇಲ್ಲದಿದ್ದಾಗ, ಮತ್ತು ಈ ಚನ್ನಪಟ್ಟಣ ಸುತ್ತಮುತ್ತ ತಾಲೂಕಿನಲ್ಲಿ ಕೆರೆಗಳ ನೀರು ತುಂಬಿಸೋ ಯೋಜನೆಗಳಿಂದ ಇದ್ದಾಗ ಬೆಳೆ ಬದಲಾವಣೆ ಮತ್ತು ನೀರಿನ ಒಂದು ಗೊತ್ತಿರೋದ್ರಿಂದ ಆನೆಗಳು ಪದೇ ಈ ಕಡೆ ಬರ್ತಾಯಿದ್ದವು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇರುವಂತಹ ಸಿಬ್ಬಂದಿ ಸಹ ಉಪಯೋಗಿಸ್ಕೊಂಡು, ಮತ್ತು ಮಾನ್ಯ ಸಚಿವರು, ನಮ್ಮ ಅರಣ್ಯ ಸಚಿವರು ನಮಗೆ ಈ ಒಂದು ಉಪಟಳಕ್ಕೋಸ್ಕರ ಒಂದು ETF ಟೀಮನ್ನು ಕೊಟ್ಟು ಅದನ್ನು ಇದು ಮಾಡಿದ ಕಾರ್ಯಪ್ರವೃತ್ತ ಮಾಡ್ತಾ ಬಂದು. ಸೊ ಕಳೆದ 4 ತಿಂಗಳಿಂದ, ಡಿಸೆಂಬರಿಂದ ಬೇಸಿಗೆ ಜಾಸ್ತಿ ಆದಾಗ ಆನೆಗಳು ಸಂಖ್ಯೆಗಳು ಜಾಸ್ತಿ ಆಗ್ತಾ ಬಂದು, ಮತ್ತು ಬಂದ ಆನೆಗಳು ಹೋಗ್ತಾ ಇರಲಿಲ್ಲ. ಮೊದಲೆಲ್ಲ ಬಂದವು, ಕಾಡಿಗೆ ಬಂದವು, ನಮ್ಮ ಪಕ್ಕದಲ್ಲಿ ಇರುವಂಥ ಕಾವೇರಿ ವೈಲ್ಡ್ ಲೈಫ್ ಹೋಗ್ತಾ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಭಾಳಷ್ಟು ಸೈಡ್ ಹೋದರೂ ಕೂಡ 1-2 ಸೈದು ವಾಪಸ್ ಬರ್ತಾಯಿದ್ದು. ನಾವು ಮತ್ತು ನಮ್ಮ PCC ಬಗ್ಗೆ ಕೋರಿಕೆ ಮಾಡಿಕೊಂಡಾಗ ಆನೆಗಳ ಉಪಟಳ ಕಡಿಬೇಕಾ ಅಟ್ಲೀಸ್ಟ್ 1-2 ಪ್ರಾಣ ಭೀತಿಯನ್ನು ಉಂಟು ಮಾಡುವಂಥ ಆನೆಗಳು ಹಿಡಿಬೇಕು ಅನ್ನೋ ಒಂದು ನಮ್ಮ ಯೋಜನೆ ಇತ್ತು. ಅದನ್ನು ಅನುಮತಿ ಕೊಟ್ಟರು. ಆಮೇಲೆ ನಮ್ಮ PCCF ಸಾಹೇಬರು ಕುಳಿತುಕೊಂಡು ಯೋಚನೆ ಮಾಡಿ, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆನೆ ಇರೋದ್ರಿಂದ 2 ಆನೆಗಳನ್ನು ಹಿಡಿದ್ರೆ ಅಷ್ಟು ಸಮಸ್ಯೆ ಬಗೆಹರಕ್ಕಲ್ಲ ಅಂತೇಳಿ ಅವರ ಒಂದು ನಿರ್ದೇಶನದಂತೆ ನಮ್ಮ ಸುಭಾಷ್ ಮಾಲ್ಕೇಡ್ ಅಂತೇಳಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ ಇವರು ಮತ್ತು ವನ್ಯಜೀವಿ ಪರಿಪಾಲಕರು ಕೂಡ ಅವರು ಯೋಚನೆ ಮಾಡಿ, ಮೊದಲು ನೀವು ಒಂದು ಇರೋವಂಥ ಆನೆಗಳನ್ನ ಡ್ರೈವ್ ಮಾಡಿ ಯಾವುದೋ ಅಕಸ್ಮಾತ್ ನಿಮ್ಗೆ ಉಪಟಳ ನೀಡ್ತದೆ, ಅಕಸ್ಮಾತ್ ಡ್ರೈವ್ ಮಾಡೋಕ್ಕಾಗದೇ ಇರೋಂಥ ಆನೆಗಳನ್ನ ಹಿಡಿಯೋಣ ಅನ್ನೋ ಒಂದು ಇದು ಮಾಡಿದ್ರು. ಆ ಹಂತವಾಗಿ ನಾವು ಏನು ಮಾಡೋದು, ಲಾಸ್ಟ್ ಗುರುವಾರ ಈ ಎಲ್ಲ ಒಂದು 8 ಆನೆಗಳಲ್ಲಿ ಈ ಒಂದು ಆನೆ ಹುಷಾರಲ್ಲಿ 7 ಆನೆಗಳು ತರಿಸ್ಕೊಂಡು ಫಸ್ಟ್ ಒಂದು ಮಾಡಿದ ಗುರುವಾರ ಸಂಜೆನೇ ನಮಗೆ ಒಂದು ಫಲಶ್ರುತಿ ಸಿಕ್ತು. ಅದರಲ್ಲಿರುವಂಥ ನಮ್ಮಲ್ಲಿರುವಂಥ 6 ಆನೆಗಳನ್ನು ಈ ಕಬ್ಬಾಳ ಪ್ರದೇಶದಿಂದ ಪಕ್ಕದಲ್ಲಿರುವಂಥ ಅಚಲ ಪ್ರದೇಶಕ್ಕೆ ಕೊಡ್ತು. ಅನಂತರದಲ್ಲಿ ಒಂದು ಆನೆ ಇದಾಗಿದೆ, ಮಿಸ್ ಆಗಿದ್ದು. 5 ಆನೆಗಳು ನಮ್ಮ ಇಲ್ಲಿಂದ ಕಾರ್ಯಾಚರಣೆ ನಡೆದುಕೊಂಡು ನಿನ್ನೆ ಸಂಜೆ ನಾವು ಬನ್ನೇರುಘಟ್ಟಕ್ಕೆ 5 ಆನೆಗಳನ್ನ ಮೂಲ ಸ್ಥಾನಕ್ಕೆ ಸೇರಿಸಿದ್ವಿ. ಅದು ಒಂದು ಅತ್ಯಂತ ಸಮಾಧಾನಕರ ಒಂದು ಘಟನೆ ಆಗಿದೆ. ಗಣೇಶ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸೊ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಒಂದು 3-4 ದಿನಗಳಿಂದ ಭಾಗಿಯಾಗ್ತಿದ್ದಾರೆ. ಸೊ ನೀವು ಹೇಳೋದಾದ್ರೆ, ಈಗ ಈ ಕಾರ್ಯಾಚರಣೆ ಅನ್ನೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಯಾಕೆಂದರೆ ಕಾರ್ಯಾಚರಣೆ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ಗಳು ಎದುರಾಗುತ್ತೆ. ಸೊ ಯಾವ್ಯಾವ ರೀತಿ ಚಾಲೆಂಜ್ನ ನೀವು ಫೇಸಸ್ ಮಾಡ್ತೀರಾ? ನಮಸ್ತೆ, ನಾನು ಗಣೇಶ್ ಅಂತ, ACF ಕನಕಪುರ ಸಬ್ ಡಿವಿಷನ್.
ಈಗಾಗಲೇ ನಮ್ಮ DCF ಸರ್ ಹೇಳ್ದಂಗೆ ಇದೊಂದು ರಿಸ್ಕಿ ಆಪ್ರೇಷನ್ ಇದು ನಾವು ಪ್ಲ್ಯಾನ್ ಮಾಡೋ ಸ್ಟೇಜಿಂದ ಹಿಡಿದು ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ಫುಲ್ ಆಗೋವರೆಗೂ ಎಲ್ಲ ಹಂತದಲ್ಲೂ ರಿಸ್ಕ್ ಇರುತ್ತೆ ಇದರಲ್ಲಿ. ನಾವು ಮೊದಲನೇದಾಗಿ ಪ್ಲ್ಯಾನ್ ಮಾಡುವಾಗ ಏನೇನು ನಮಗೆ ತೊಂದರೆಗಳಾಗಬಹುದು, ಈಗಾಗಲೇ ಹಳೇ ಅನುಭವಗಳನ್ನ ಇಟ್ಕೊಂಡು ಆಗಿರುವಂಥ ಕೆಲವೊಂದು ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ತೊಗೋಬೇಕಾಗಿರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ನಾವಷ್ಟೇ ಅಲ್ಲ, ನಾವು ತಂದಿರುವಂತಹ ಸಾಕಾನೆಗಳಿರ್ಬೋದು, ನಮ್ಮ ಸಿಬ್ಬಂದಿಗಳಿರ್ಬೋದು, ಕಾಡಾನೆಗಳಿರ್ಬೋದು, ಊರು ಜನರಿರಬಹುದು, ಇವೆಲ್ಲದನ್ನು ಸೇರಿ ನಾವು ಕಾರ್ಯಾಚರಣೆ ಮಾಡಬೇಕಾದ್ರೆ ನಾವು ಇದು ಒಂದೇ ಜಾಗದಲ್ಲಿ ಕಾರ್ಯಾಚರಣೆ ಅಂತಲ್ಲ, ಆನೆನ ನಾವು ಮುಂದೆ ಓಡಿಸುವಾಗ ಮುಂದೆ ನಮಗೆ ಬರುವಂಥ ಹಳ್ಳಿಗಳು, ಅಲ್ಲಿ ಕೆಲಸ ಮಾಡುವಂತಹ ಜನರು, ಕಡೆಗೆ ಕಾಡಂಚಿಗೆ ಅದನ್ನು ಮುಟ್ಟಿಸೋವರೆಗೂ ಸಹಿತ ಈ ಕಾರ್ಯಾಚರಣೆಯಲ್ಲಿ ಎಲ್ಲ ಥರದ ರಿಸ್ಕನ್ನು ನಾವು ಎದುರಿಸಬೇಕಾಗುತ್ತೆ. ಸೊ ತುಂಬ ಪ್ಲ್ಯಾನ್ ಮಾಡಿ ಪ್ರಿಕಾಷನ್ ತೊಗೊಂಡು ಅದನ್ನು ಒಂದು ಎಕ್ಸಿಕ್ಯೂಟ್ ಮಾಡೋ ಹಂತದ ತನಕ ನಾವು ತುಂಬ ರಿಸ್ಕ್ ಇಟ್ಕೊಂಡು ಈ ಕೆಲಸನ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿ ಹಂತದಲ್ಲೂ ಸಹಿತ ಎವ್ರಿ ಡೇ ಇಟ್ ಈಸ್ ಎ ನ್ಯೂ ಡೇ, ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಅನುಭವ ಇರುತ್ತೆ, ಹೊಸ ರಿಸ್ಕ್ಗಳನ್ನು ಚಾಲೆಂಜಸ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇಟ್ಸ್ ಕ್ವೈಟ್ ಅ ರಿಸ್ಕಿ ಜಾಬ್. ಇದನ್ನು ಸಕ್ಸಸ್ಫುಲ್ಲಾಗಿ ನಾವು ಮಾಡಿದ್ವಿ ಅಂದರೆ ಒಂದು ದೊಡ್ಡ ಬ್ಯಾಟಲ್ ವಿನ್ ಮಾಡಿದ ಹಾಗೆ ನಾವು. ಜೊತೆಗೆ ಈ ಸಮಸ್ಯೆನ ತಾತ್ಕಾಲಿಕ ಅಲ್ಲ, ಇದು ಶಾಶ್ವತವಾಗಿ ಪರಿಹಾರ ಕೂಡ ಮಾಡ್ಬೋದು ಅಂತ ಹೇಳ್ತಿದ್ರಿ. ಜೊತೆಗೆ ಅಂದರೆ ಈ ಟೀಮಲ್ಲಿ ಅಂದರೆ ಎಷ್ಟು ಜನ ಇರ್ತಾರೆ? ಈಗ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ರೂ ಕೂಡ ಸ್ಥಳದಲ್ಲೇ ಬಿಟ್ಟಿದ್ರಿ, ಬಿಸಿಲು ಅನ್ನೋದು ನೋಡ್ತಿಲ್ಲ, ಮಳೆಗಾಲ ಅನ್ನೋದು ನೋಡ್ತಾ ಇಲ್ಲ, ಒಟ್ಟಿನಲ್ಲಿ ಏನಾದರೂ ಜನರಿಗೆ ಬೇಗ ಈ ಸಮಸ್ಯೆನ ಪರಿಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಎಷ್ಟು ಜನ ಟೀಮಲ್ಲಿ ಇದ್ದಾರೆ? ಈಗ ಸಾಧಾರಣವಾಗಿ ಈಗ ನಾವು ಕಾಡಾನೆಗಳು ತಂದಿರುವಂತಹ ಒಂದು ತಂಡದಲ್ಲೇ ಸುಮಾರು 35 ಜನ ಇದ್ದಾರೆ. ಆನೆ ಮಾವುತರಿರ್ಬೋದು, ಕಾವಾಡಿಗರಿರ್ಬೋದು, ಅವ್ರಿಗೆ ಸಹಾಯಕರಿರ್ಬೋದು, ಎಲ್ಲ ಸೇರಿ ಅವರೊಂದು 35 ಜನ, ನಾವೊಂದು 40-50 ಜನ, ಹೆಚ್ಚು ಕಡಿಮೆ ಒಂದು 100 ಜನ ಈ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ಲ್ಯಾನಿಂಗಿಗೆ ನಾವು ಆಫೀಸರ್ಸ್ ಇರ್ಬೋದು, ಎಕ್ಸಿಕ್ಯೂಷನಿಗೆ ರೇಂಜ್ ಆಫೀಸರ್ ಲೆವೆಲ್ ಇರ್ಬೋದು, ಅಥವಾ ಕೆಳಗಡೆ ಹಂತದಲ್ಲಿ ಕೆಲಸ ಮಾಡುವಂಥ ಮುಂಚೂಣಿ ಸಿಬ್ಬಂದಿ ಇರ್ಬೋದು, ಇವರೆಲ್ಲರದು ಕೋಆರ್ಡಿನೇಟೆಡ್ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ಇದನ್ನು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಇದು ಎಲ್ಲ ಹಂತದಲ್ಲಿ ಈಗ DCF ಸರ್ ಇಲ್ಲಿದ್ದಾರೆ, ACFs ಆಗಿ ನಾವು ಹೆಚ್ಚು ಕಡಿಮೆ ಆ ಥರ ಹೈರಾರ್ಕಿಲಿ ನಾವು ಕೆಲಸ ಮಾಡದೇ ಇದ್ದ ಹಾಗೆ ಒಟ್ಟಾರೆ ಇದನ್ನು ಒಂದು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಫೈನಲ್ ಟಾರ್ಗೆಟ್ ಏನಂದರೆ ಈ ಲ್ಯಾಂಡ್ಸ್ಕೇಪ್ನಲ್ಲಿರುವಂಥ ಯಾವುದೇ ಆನೆಗಳು ಹೊರಗಡೆ ಇರದ ಹಾಗೆ ಕಾಡನ್ನು ಅವುಗಳ ಆವಾಸ ಸ್ಥಾನಕ್ಕೆ ಅದನ್ನು ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಅಸೈನ್ಮೆಂಟ್ ನಮಗೆ ಇರುವಂಥದ್ದು. ಈಗ ಲಾಸ್ಟ್ ಟೈಮಲ್ಲಿ ಬಿಕ್ಕೋಡಿನಲ್ಲಿ ನೋಡಿದ್ವಿ, ಈಗ ಆನೆಗಳಿದ್ದಂಥ ಸ್ಥಳದಲ್ಲೇ ಭೀಮಾ ಎಂಟ್ರಿ ಕೊಟ್ಟಿದ್ದ ಆಗೆಲ್ಲ ಎದುರುಕೊಂಡು ಆ ಸ್ಥಳನೇ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯಿತು. ಈ ಲೊಕೇಶನ್ ಎಲ್ಲ ಹೇಗೆ ಚೂಸ್ ಮಾಡ್ತೀರಾ? ಯಾರು ಚೂಸ್ ಮಾಡ್ತಾರೆ? ಹೇಗೆ ಪ್ಲ್ಯಾನ್ ಮಾಡ್ತೀರಾ? ಇಲ್ಲಿ ಏನಾಗಿದೆ ಅಂದರೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದು ಲೀನಿಯರ್ ಪ್ಯಾಚ್. ನಾವು ಕೆಳಗಡೆಯಿಂದ ಮೇಲ್ವರೆಗೂ ನೋಡಿದ್ರೆ ನಮಗೆ ಈಸ್ಟರ್ನ್ ಸೈಡ್ನಲ್ಲಿ ನಮಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಸದರ್ನ್ ಸೈಡಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಈ ಪಕ್ಕದಲ್ಲಿರುವಂಥ ಒಂದು ಲೀನಿಯರ್ ಪ್ಯಾಚಲ್ಲಿ ನರಿಕಲ್ ಗುಡ್ಡ, ಈಗಾಗಲೇ ಸರ್ ಹೇಳ್ದಂಗೆ ನರಿಕಲ್ ಗುಡ್ಡ ಇರ್ಬೋದು, ತೆಂಗಿನಕಲ್ಲು ಇರ್ಬೋದು, ಕಬ್ಬಾಳು ಇರ್ಬೋದು, ನಮಗೆ ಅಚ್ಚಲು ಇರ್ಬೋದು, ಅದಾದಮೇಲೆ ನಂತರ ಸಿಗುವಂಥ ಒಂದು ದೊಡ್ಡ ಲಾರ್ಜರ್ ಪ್ರೊಟೆಕ್ಟೆಡ್ ಏರಿಯಾ ಇರ್ಬೋದು. ಸೊ ಈ ಲೀನಿಯರ್ ಪ್ಯಾಚ್ನಲ್ಲಿ ನಮಗೆ ಆನೆಗಳು ಸಾಕಷ್ಟು ಒಂದು 20-25 ಆನೆ ಏನಿದೆ ಅದು ಡಿಸ್ಟ್ರಿಬ್ಯೂಟ್ ಆಗಿರೋವಂಥದ್ದು, ಒಂದು 4, ಒಂದು 8, ಒಂದು 5 ಈ ಥರ ಗುಂಪುಗಳಾಗಿರುತ್ತೆ. ನಾವು ಎಲ್ಲಿ ಈ ಕಬ್ಬಾಳ ಅಂತ ತಿಳ್ಕೊಂಡ್ರೆ ಒಂದು 7,500 ಎಕರೆ ಇರುವಂಥ ಒಂದು ದೊಡ್ಡ ಕಾಡು. ಸೊ ಈ ಕಾಡಿನಲ್ಲಿ ಒಂದು ಟರೈನ್ ನೋಡ್ತೀವಿ ನಾವು. ಈಗೆಲ್ಲ ನೀವು ಸುತ್ತು ನೋಡ್ಬೋದು, ಇದು ಹಿಲ್ಲಿ ಟರೈನ್, ಒಂದು 800 ಮೀಟ್ರಷ್ಟು ಹೈಟ್ ಇರುವಂಥ ನಾವು ಚೈನ್ ಆಫ್ ಹಿಲ್ಸನ್ನು ನಾವು ನೋಡ್ತೀವಿ. ಸೊ ನಾವು ಅದರಲ್ಲಿ ಹೊರಗಡೆಯಿಂದ ಬಂದು ಎಲ್ಲಿ ಆನೆ ರೆಗ್ಯುಲರ್ ಟ್ರಾವೆಲ್ ಮಾಡುತ್ತೆ ಪಾತ್, ಅಲ್ಲಿ ಒಂದು ಫ್ಲ್ಯಾಟ್ ಟರೈನನ್ನು ನಾವು ಚೂಸ್ ಮಾಡಿ ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡುವಾಗಲೂ ಅಂಥದ್ದೇ ಟರೈನ್ ಬೇಕು, ನಾವು ಚೇಸ್ ಮಾಡುವಾಗಲೂ ಅಂದರೆ ಡ್ರೈವ್ ಮಾಡುವಾಗಲೂ ಸಹಿತ ಅಂಥದ್ದೇ ಒಂದು ಫ್ಲ್ಯಾಟ್ ಟರೈನ್ ಇದ್ದರೆ ನಮಗೆ ಸಾಕಷ್ಟು ಬೇಗ ಕಾರ್ಯಾಚರಣೆ ಮುಗಿಯುತ್ತೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಒಂದು ಸೆಂಟರ್ ಪೋರ್ಷನ್ ನೋಡಿ ಅದನ್ನು ಎಷ್ಟು ನಾವು ಬೇಗ ಅದನ್ನು ಕಳಿಸ್ಬೋದು ಅದರ ಬೌಂಡ್ರಿಗೆ, ಫಾರೆಸ್ಟ್ ಬೌಂಡ್ರಿಗೆ ಅಂತ ತಿಳ್ಕೊಂಡು ಈ ಸ್ಟ್ರಾಟಜಿಕ್ ಲೊಕೇಶನ್ನ ನಾವು ಚೂಸ್ ಮಾಡಿರ್ತೀವಿ. ಓಕೆ. ಸೊ ನಿಜಾಮುದ್ದೀನ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ACF ಅವರು. ಸರ್, ನೆನ್ನೆಯಿಂದ ಗಮನಿಸ್ತಾ ಇದ್ವಿ ತುಂಬಾ ಆ್ಯಕ್ಟಿವ್ ಆಗಿ ತುಂಬ ಓಡಾಡ್ತಾ ಇದ್ದೀರಿ ಗ್ರೂಪಲ್ಲೆಲ್ಲ ತಾವು. ಸೊ ಈ ಟೀಮಲ್ಲಿ ಅಂತಂದರೆ ಈಗ ಈ ಬೇಸ್ ಕ್ಯಾಂಪಲ್ಲಿ ಎಷ್ಟು ಜನ ಇರಬೇಕು, ಕಾಡೊಳಗಡೆ ಎಷ್ಟು ಜನ ಹೋಗಬೇಕು, ಸೊ ಆ ಡ್ರೈವ್ ಮಾಡೋರು ಹೇಗೆ, ಅದನ್ನೆಲ್ಲ ಹೇಗೆ ಅಂತ, ಅದೆಲ್ಲ ಆ ಟೀಮ್ ವರ್ಕ್ ಹೇಗೆ ವರ್ಕ್ ಆಗುತ್ತೆ? ಎಲ್ಲರಿಗೂ ನಮಸ್ಕಾರ. ಬೇಸ್ ಕ್ಯಾಂಪಲ್ಲಿ ಯೂಶ್ವಲಿ ಏನಾಗ್ತದೆ, ಬೇಸ್ ಕ್ಯಾಂಪಲ್ಲಿ ಆ್ಯಕ್ಚುಲಿ ಆನೆ ಬಂದು ಸೆಟ್ಲಾಗಿರ್ತದೆ, ರಾತ್ರಿ ಹೊತ್ತು ಕಾವಾಡಿಗರು ಅವರೆಲ್ಲ ಇರ್ತಾರೆ. ಬೇಸ್ ಕ್ಯಾಂಪ್ ನಿರ್ವಹಣೆ ಮಾಡೋಕ್ಕೆ ಒಂದು ಟೀಮ್ ಇರ್ತದೆ, ಅಡುಗೆ ಮಾಡೋಕ್ಕೆ. ಮತ್ತು ಕಾವಾಡಿಗರು ಅಥವಾ ಆನೆಗಳು ಕಾಡಿಗೆ ಹೋದಾಗ ಅಲ್ಲಿಗೆ ಊಟ ಸಪ್ಲೈ ಮಾಡೋಕ್ಕೆ ಅದೆಲ್ಲ ಒಂದು ಟೀಮ್ ಇರ್ತದೆ. ಅದಕ್ಕೂ ನಾವು ಒಂದು 10-12 ಜನನ ಇಟ್ಕೊಂಡಿರ್ತೀವಿ. ಬೇಸ್ ಕ್ಯಾಂಪ್ ಹಾಗೆ ವರ್ಕ್ ಮಾಡ್ತದೆ. ಸೊ ಬೇಸ್ ಕ್ಯಾಂಪಲ್ಲಿ ಈಗ ಆನೆಗಳಿಗೆ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಕಾಡೊಳಗಡೆ ಬೇಗ ಓಡಬೇಕಾಗುತ್ತೆ ಅಥವಾ ದಣದಿರುತ್ತೆ, ಅದಕ್ಕೆಲ್ಲ ಊಟ, ಫುಡ್ಡು ಎಲ್ಲ ಕೂಡ ಸ್ವಲ್ಪ ಸ್ಪೆಷಲಾಗಿ ಕೊಡಲೇಬೇಕಾಗುತ್ತೆ. ಈ ಕ್ಯಾಂಪಲ್ಲಿದ್ದಂಥ ಸಮಯದಲ್ಲಿ ಯಾವ ರೀತಿ ಫುಡ್ ಮೇಂಟೈನ್ ಮಾಡಿ? ಕ್ಯಾಂಪಲ್ಲಿರುವಂಥ ಸಮಯದಲ್ಲಿ ಭತ್ತದ ಹುಲ್ಲು, ಭತ್ತ ಮತ್ತು
ಬೇರೆ ಬೆಲ್ಲ ಮತ್ತು ಹಸಿ ಈ ಥರ ಎಲೆ ಸೊಪ್ಪು ಆ ಥರ ಎಲ್ಲ ನಾವು ಸಪ್ಲೈ ಮಾಡಿರ್ತೀವಿ. ಯಾಕಂದರೆ ಅದ್ರ ಡಯಟ್ ಕಂಟ್ರೋಲ್ ಮಾಡದೇ ಇದ್ದರೆ ಆನೆಗಳು ನಿತ್ರಾಣಗೊಂಡ್ರೆ ನಮಗೆ ಇದನ್ನು ಆ್ಯಕ್ಷನ್ ಏನು ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಅದಕ್ಕೆ ಇದನ್ನು ಸಪ್ಲೈ ಮಾಡೋಕ್ಕೆ, ಅದಕ್ಕೆ ಊಟ ಸಪ್ಲೈ ಮಾಡೋಕ್ಕೆ ಇನ್ನೊಂದು ಟೀಮ್ ಇರ್ತದೆ. ಅದಕ್ಕೆ ಒಂದು ವಾಹನದ ವ್ಯವಸ್ಥೆ, ಅದಕ್ಕೆ ಸಪ್ರೇಟಾಗಿ ತಂದು ಅದಕ್ಕೆ ಇಡೋಕ್ಕೇ ಸಪ್ರೇಟ್ ಒಂದು ಟೀಮ್ ಅಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಆ ಟೀಮು, ಆ ಸಂಬಂಧಪಟ್ಟ ಟೀಮ್ಗಳು ಆ ಕೆಲಸನ ಪಕ್ಕಾ ಮಾಡಿದ್ರೆ ಮಾತ್ರ ನಮ್ದು ಇಡೀ ವ್ಯವಸ್ಥೆ ಕರೆಕ್ಟಾಗಿ ಹೋಗ್ತದೆ. ಸೊ ಊಟದ ವ್ಯವಸ್ಥೆಗೆ ಆನೆಗಳಿಗೆ ಸಪ್ರೇಟಾಗಿ ಒಂದು ಟೀಮ್ನ ಅಸೈನ್ ಮಾಡಿರ್ತೀವಿ. ಸೊ ಈ ಅರಣ್ಯ ಇಲಾಖೆ ಅಂದರೆ ಒಂದು ರೀತಿ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಒಂದು ರೀತಿ ಕಾಡಿನ ಯೋಧರಿದ್ದಂತೆ. ಪ್ರತಿ ಸಮಯದಲ್ಲೂ ಕೂಡ ಚಾಲೆಂಜಸ್ ಎದುರಾಗ್ತಾನೆ ಇರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಏನಾದರೂ ಚಾಲೆಂಜಸ್ಗಳು ಎದುರಾಗಿತ್ತಾ ನಿಮಗೆ? ಸೋ ಫಾರ್ ಆ ಥರ ಏನು ಅಂಥ ಟಫ್ ಚಾಲೆಂಜ್ ಏನು ಬಂದಿಲ್ಲ. ನೋಡಬೇಕು ಅಂದರೆ ಎವ್ರಿ ಡೇ ಹೊಸ ಇದು ಬರ್ತದೆ. ಬಟ್ ವಿ ಯೂಸ್ ಟು ಇಟ್. ಅರಣ್ಯ ಇಲಾಖೆಯಲ್ಲಿ ಚಾಲೆಂಜಸ್ನ ಆಗಲೇ 100 ವರ್ಷದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸೀನಿಯರ್ಸು ನಮಗೆ ಕಲಿಸ್ತಾರೆ, ನಾವು ನಮ್ಮ ಜೂನಿಯರ್ಸಿಗೆ ಕಲಿಸ್ತೀವಿ. ಹಾಗಾಗಿ ಐ ಡೋಂಟ್ ಥಿಂಕ್ ಅಂಥ ಏನು ಸದ್ಯ ಈ ರಾಮನಗರ ಡಿಸ್ಟಿಕಲ್ಲಿ ಅಂಥ ಮಾಡಲಿಕ್ಕೆ ಆಗದೇ ಇರುವಂಥ ಯಾವುದೋ ಚಾಲೆಂಜಸ್ ಇಲ್ಲೂ ಫೇಸ್ ಮಾಡಿಲ್ಲ ನಾವು. ಸೊ ಪ್ರಿಕಾಷನ್ಸನ್ನು ತುಂಬ ಇಂಪಾರ್ಟೆಂಟು ಯಾವುದೇ ಒಂದು ಕಾರ್ಯಾಚರಣೆಯಲ್ಲಿ. ಅದರಂತೂ ಯಾಕಂದರೆ ಬಿಕ್ಕೋಡಿನಲ್ಲಿ ಆದಂತಹ ಘಟನೆ ಮರುಕಳಿಸಬಾರ್ದು ಅಂತಲೇ ತುಂಬ ಅರಣ್ಯ ಪ್ರಿಯರು ಅಂದರೆ ಪ್ರಾಣಿ ಪ್ರಿಯರೆಲ್ಲ ಕೋರ್ಕೊಳ್ತಾ ಇರ್ತಾರೆ. ಅರಣ್ಯ ಇಲಾಖೆಗೆ ಪ್ರತಿ ಬಾರಿ ಮನವಿ ಮಾಡೋದೇ ಅದು. ಸೊ ಎಚ್ಚೆತ್ಕೊಳ್ಳಿ ಪ್ರತಿ ಬಾರಿನೂ ಅಂತ. ಸೊ ಈ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವುದೇ ತಗೊಂಡಿದ್ದೀರಾ? ಅಲ್ಲ, ಈಗ ಒಂದು SOP ಆಗಿದೆ ಸರ್ಕಾರದಿಂದ. ಯಾವುದೇ ಆನೆ ಕ್ಯಾಪ್ಚರ್ ಮಾಡಬೇಕಾದ್ರೆ ಅಥವಾ ಅದನ್ನು ಕಾರ್ಯಾಚರಣೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂಥೇಳಿ SOP ಒಂದು ಮಾಡಿ ಅದರಲ್ಲಿ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂಥೇಳಿ ಭಾಳ ಡೀಟೇಲಾಗಿ ಹೊಸದಾಗಿ ಸರ್ಕಾರ ಕೊಟ್ಟಿದೆ. ಸೊ ಆ ಪ್ರಕಾರ ಎಲ್ಲ ಸಿದ್ಧತೆನ ನಾವು ಮಾಡಿದ್ದೀವಿ. ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಲಿ, ಆನೆ ಓಡಾಡೋ ಜಾಗದಲ್ಲಿ KEB ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಲೈನ್ನ ಡಿಸ್ಕನೆಕ್ಟ್ ಮಾಡೋದು ಆ ಸಮಯದಲ್ಲಿ, ಈ ಥರ ಕೆಲವೊಂದು ವ್ಯವಸ್ಥೆ. ಮತ್ತು ಜೊತೆಯಲ್ಲಿ ಡಾಕ್ಟರ್ಸು, ಆನೆ ಹೆಲ್ತು ವೆರಿ ಇಂಪಾರ್ಟೆಂಟು. ಸೊ ಡಾಕ್ಟರ್ಸು ಜೊತೆಯಲ್ಲಿ ಇದ್ದಾರೆ. ಆ ಥರ SOPನ ಫಾಲೋ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಕ ನಡೀತಾ ಇದೆ ಈಗ. ಜೊತೆಗೆ ಈಗ ಆನೆಯನ್ನು ಮುನ್ನಡೆಸೋರೇ ಮಾವುತ. ಸೊ ಅವರ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟು. ಈಗ ಮೊನ್ನೆ ಕೇಳಿದ್ವಿ ಶ್ರೀರಾಮ ಆನೆಯ ಮಾವುತನ ಹೆಂಡತಿ ತೀರ್ಕೊಂಡ್ರು ಅಂತ. ಆ ಟೈಮಲ್ಲಿ ನಿಮ್ಮ ಟೀಮ್ ತುಂಬಾ ಸಪೋರ್ಟ್ ಮಾಡ್ತು ಅಂತ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ಅದನ್ನು ಹೇಗೆ ಚಾಲೆಂಜ್ ಆಗ್ತು? ಅದು ಇಮಿಡಿಯೇಟ್ ಮಾವುತರಿಗೆ ನಮ್ಮ ಟೀಮ್ ಲೀಡ್ರ್ DFO ಸಾಹೇಬರು ಇಮಿಡಿಯೇಟ್ ಜೀಪಲ್ಲಿ ಅವರಿಗೆ ಅವ್ರ ಸ್ವಸ್ಥಾನಕ್ಕೆ ಕರ್ಕೋಗಿ ಅವರಿಗೆ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಸೊ ನಾವು ಇಲ್ಲಿ ಕೆಳ ಹಂತದ ನೌಕರ, ದೊಡ್ಡ ನೌಕರ ಅಂತ ಏನೂ ಇಲ್ಲ. ಎಲ್ಲರೂ ಫೀಲ್ಡಲ್ಲಿದ್ದಾಗ ಎಲ್ಲರೂ ಒಂದೇ, ಎಲ್ಲರ ಪ್ರಾಣನೂ ಒಂದೇ. ಸೊ ಎಲ್ಲರಿಗೂ ನಮ್ಮ ಆಫೀಸರ್ಸಿಗೆ ಏನು ಮುತುವರ್ಜಿ ಕೊಡ್ತೀವಿ, ಕೆಳ ಹಂತದ ನೌಕರಂಗೂ ನಾವು ಅದೇ ಲೆವೆಲಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಮಾವುತರು ವೆರಿ ವೆರಿ ಇಂಪಾರ್ಟೆಂಟ್. ಮಾವುತರಿಲ್ಲ ಅಂದರೆ ಆನೆಗಳೇ ಇಲ್ಲ. ಆನೆ ಸುಮ್ಮನೆ ಸ್ಥಗಿತ ಆಗ್ತದೆ. ಹೇಳಬೇಕು ಇವ್ರನ್ನ. ಸಾತನೂರು ವಲಯ ಅರಣ್ಯಾಧಿಕಾರಿ RFO ಆಶಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸೊ ಇಡೀ ಕಣ್ಣಿಟ್ಟು ಟೀಮ್ನ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ, ನಾನು ಗಮನಿಸ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಕೂಡ ಇಲ್ಲೇ ಬಿಟ್ಟಿದ್ರಿ ತಾವು. ಹೇಗೆ ಅಡುಗೆ ವ್ಯವಸ್ಥೆ ಏನಾದರೂ ಸಮಸ್ಯೆ ಆಗ್ತಿದೆಯಾ, ಊಟದ ವ್ಯವಸ್ಥೆ ಏನಾದರೂ ಬೇಕಾ, ಅಥವಾ ಮೆಡಿಸಿನ್ಸ್ ಏನಾದರೂ ಬೇಕಾ, ಎಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ದೀರಿ. ಸೊ ಟೀಮ್ನಲ್ಲಿ ಓರ್ವ ಏಕೈಕ ಮಹಿಳೆ ಅಂದರೆ ನೀವೇ ಇರೋದು. ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಇದು? ನಮ್ಮ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೈಯರ್ ಅಧಿಕಾರಿಗಳು ನನ್ನ ಮೇಲೆ ಒಂದು ಕಾನ್ಫಿಡೆನ್ಸಲ್ಲಿ ಒಂದು ಬೇಸ್ ಕ್ಯಾಂಪ್ನ ಇಲ್ಲೇ ಮಾಡಬೇಕು, ಚೂಸ್ ಮಾಡಬೇಕು, ಇವ್ರಿಗೆ ಕೆಪಾಸಿಟಿ ಇದೆ ಮಾಡೋದಕ್ಕೆ ಅಂತ ಒಂದು ಸೆಲೆಕ್ಟ್ ಮಾಡಾದಮೇಲೆ ನಾವು ಅದನ್ನು ನಮ್ಮ ಒಂದು ಅವ್ರ ನಂಬಿಕೆನ ನಾನು ಉಳಿಸ್ಕೋಬೇಕು. ಅದು ಮೇಯ್ನ್ ನನಗೆ ಚಾಲೆಂಜು. ಯಾವುದೇ ಒಂದು ಹಂತದಲ್ಲಿ ಹಂತವಾಗಿ ನನಗೆ ಚಾಲೆಂಜ್ ಇದೆ. ಒಂದು ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಆನೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೂ ಕೂಡ ಈ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗ್ಬೋದು, ಅಲ್ಲಿ ಬೆಸ್ಕಾಮ್ ಅವ್ರಿಗೆ, JEAW ಅವ್ರಿಗೆ ಇರ್ಬೋದು, ಅವ್ರಿಗೆಲ್ಲನೂ ಬಿಟ್ ಬೈ ಬಿಟ್ ನಿಮಿಷಕ್ಕೂ ಕೂಡ ನಾನು ಫೋನ್ ಮಾಡಿಕೊಂಡು ಡಿಸ್ಕನೆಕ್ಟ್ ಮಾಡಿಕೊಂಡು, ಅಂದರೆ ಲೈನ್ ಕ್ಲಿಯರೆನ್ಸ್ ಮಾಡಿಕೊಂಡು ಆನೆನ ಒಂದು ಸ್ಥಳದಿಂದ ಇನ್ನೊಂದು ಕಾಡಿಗೆ ತೊಗೊಂಡೋಗಿ ಅಲ್ಲಿರುವಂಥ ವೈಲ್ಡ್ ಎಲಿಫೆಂಟ್ಸನ್ನು ನಾವು ಡ್ರೈವ್ ಮಾಡೋದಕ್ಕೆ ಅನುಕೂಲ ಆಗ್ತಿದೆ. ಈಗ ಕಾಡಿನಲ್ಲಿ ಈಗ ನಿಮ್ಮ ಸಿಬ್ಬಂದಿಗಳು ಕಾಡಿನಲ್ಲಿರ್ತಾರೆ, ಸಮ್ಟೈಮ್ಸ್ ನೀವು ಇಲ್ಲಿ ಕ್ಯಾಂಪಲ್ಲಿ ಇರ್ತಾರೆ. ಯಾಕೆಂದರೆ ಅಲ್ಲಿಂದ ಮಿನಿಮಮ್ ಅಂದರೆ ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತೀರಾ. ಸೊ ಕಮ್ಯುನಿಕೇಷನ್ ಹೇಗಾಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ? ಮೇಡಮ್, ನಾವು ಈಗ ಕಮ್ಯುನಿಕೇಷನು ವಾಕಿ ಇದೆ. ಮೇಯ್ನು ನಮಗೆ ವಾಕಿ ಮುಖಾಂತರ ಮೇಯ್ನ್ ಕನೆಕ್ಷನ್ ಮಾಡ್ಕೊತೀವಿ. ಸಿಗ್ನಲ್ ಸಿಗೋ ಹತ್ರ ಎಲ್ಲ ಮೇಯ್ನು ಮೊಬೈಲಿಂದನೂ ಕನೆಕ್ಷನ್ ಮಾಡ್ಕೊತೀವಿ. ಮಾಡಿಕೊಂಡು ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ಬೋದು. ಅವ್ರಿಗೆ ಹೆಲ್ತು ಏನೋ ಪ್ರಾಬ್ಲಮ್ ಆಗಿ ಡಿಹೈಡ್ರೇಟ್ ಆಗಿ ಮಾಡೋದ್ರಿಂದ ಎಲ್ಲ ಫಸ್ಟ್ ಏಡ್ ಕಿಟ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ದೀನಿ. ಡಿಹೈಡ್ರೇಷನ್ ಆಗದಿಲ್ಲದಂಗೆ ನಮ್ಮ 2-3 ಟೀಮ್ಗಳು ವರ್ಕ್ ಮಾಡ್ತಾ ಇರ್ತವೆ. ಅವ್ರಿಗೆ ಇಮಿಡಿಯೇಟಾಗಿ ಏನಾದರೂ ನಮ್ಮ ಕಡೆಯಿಂದ ಏನು ಬೇಕು ಅನ್ನೋದು ಬೇಸ್ ಕ್ಯಾಂಪ್ಗೆ ಇನ್ಫಾರ್ಮ್ ಮಾಡ್ತಾರೆ.
ಫುಡ್ಡು, ವಾಟರು, ಫಸ್ಟ್ ಏಡ್ ಕಿಟ್ಟು, ವಾಟ್ ಎವರ್ ಯಾವುದೇ ಇರೋದನ್ನು ನಾವು ಇಮಿಡಿಯೇಟಾಗಿ ಅವ್ರಿಗೆ ಸಪ್ಲೈ ಮಾಡ್ತೀವಿ. ಆ ಕ್ಷಣಕ್ಕೆ ಹೋಗಿ ಅವ್ರನ್ನ ಇಮಿಡಿಯೇಟಾಗಿ ಅಟೆಂಡ್ ಮಾಡೋದು ನನ್ನದು ಆದ್ಯ ಕರ್ತವ್ಯ ಆಗಿರುತ್ತೆ. ಈಗ ಕಾಡ್ನಲ್ಲಿ ಈಗ ಆನೆಗಳಿರುತ್ತೆ, ಎಲ್ಲಿರುತ್ತೆ, ಯಾವ ಭಾಗದಲ್ಲಿರುತ್ತೆ ಏನೂ ಕೂಡ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಈಗ ನಮ್ಗೆ ನೋಡಿದ್ರೇ ಇಷ್ಟೊಂದು ದಟ್ಟ ಅರಣ್ಯ ಕಾಡು, ಇಲ್ಲೆಲ್ಲ ಆನೆಗಳು ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಹೆಂಗೆ ಅದನ್ನು ನೀವು ಕಂಡು ಹಿಡಿತೀರಾ, ಹೇಗೆ ಟ್ರೇಸ್ ಔಟ್ ಮಾಡ್ತೀರಾ? ಮೇಡಮ್, ಮೊದಲನೇದಾಗಿ ಬೆಳಗಿನ ಜಾವ ನಮ್ಮದು ಟ್ರ್ಯಾಕರ್ಸ್ ಟೀಮ್ ಏನು ಮಾಡ್ತಾರೆ, ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಎಲ್ಲಿ ಹೆಜ್ಜೆ ಗುರುತಿರುತ್ತೆ, ಆ ಒಂದು ಬೇಸಿಸ್ ಮೇಲೆ ಆ ಜಾಡ್ ಮೇಲೆ ನಮ್ಮ ಟ್ರ್ಯಾಕರ್ಸು ಟ್ರೈಬ್ಸ್ ಇದ್ದಾರೆ, ಅವರು ಆ ಮೂಮೆಂಟ್ ಆ ಜಾಡನ್ನು ಹಿಡ್ಕೊಂಡು ಹೋಗ್ತಾರೆ. ಅದು ಎಲ್ಲಿ ಮೂಮೆಂಟ್ ಆಗಿದೆ ಅಂದಾಗ ಇಲ್ಲ ಕೆರೆ ಹತ್ರನೋ ಇಲ್ಲ ಯಾವುದೋ ಒಂದು ಇದ್ರ ಹತ್ರ ಬೀಡ್ಬಿಟ್ಟಿರ್ತವೆ. ಆಮೇಲೆ ಈ ಒಂದು ಫಾರೆಸ್ಟಲ್ಲಿ ಇದೇ ಆನೆ ಅಂತ ನಮಗೆ ಗೊತ್ತಾದಾಗ ಇಂಥ ಪರ್ಟಿಕ್ಯುಲರ್ ಜಾಗದಲ್ಲೇ ನಿಂತಿರುತ್ತೆ ಅನ್ನೋದು ನಮ್ಮ ಟೀಮ್ಗೆ ಗೊತ್ತಿರುತ್ತೆ. ನಮ್ಮ ಲೊಕ್ಯಾಲಿಟಿಲಿ ಎಲ್ಲೆಲ್ಲಿ ಆನೆಗಳು ಇರ್ತವೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಇಂಥ ಪ್ಲೇಸಲ್ಲೇ ಇರುತ್ತೆ ಅಂತ ಫಸ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಇಲ್ಲ ಅಂದಾಗ ಬೇರೆ ಕಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂತಂದಾಗ ಈಗ ಈ ಪರಿಸ್ಥಿತಿಲಿ ಒಂದು 3-4 ದಿನದಲ್ಲಿ ಡ್ರೋನ್ ಟೀಮನ್ನು ಬಂದಿದೆ. 2 ಡ್ರೋನ್ ಟೀಮ್ ತರಿಸಿದ್ದೀವಿ, ಒಂದು LTF ಹುಣಸೂರ್ದು, ಇನ್ನೊಂದು ಬೆಂಗಳೂರ್ದು ತರಿಸಿದ್ದೀವಿ. ಆ ಬೇಸಿಸ್ ಮೇಲೆ ಆ ಒಂದು ಡ್ರೋನ್ ಹಾರಿಸ್ಬಿಟ್ಟು ನಾವು ಕಾರ್ಯಾಚರಣೆನ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಸೊ ಎಲ್ಲ ಕಾರ್ಯಾಚರಣೆಗೂ ಕೂಡ ಟೆಕ್ನಾಲಜಿ ಅಳವಡಿಸ್ಕೊಳ್ತಾ ಇದ್ರಿ. ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಡ್ರೋನ್ ಯೂಸ್ ಮಾಡ್ತಾ ಇರೋದ್ರಿಂದ? ಡ್ರೋನ್ 70 to 80% ಯೂಸ್ ಆಗ್ತಾ ಇದೆ ಮೇಡಮ್. ಈವನ್ ಥರ್ಮಲ್ ಡ್ರೋನ್ ಇರೋದು, ಈವನ್ ನೈಟ್ ವಿಷನ್ ತುಂಬ ಕ್ಲಿಯರೆನ್ಸ್ ಇರುತ್ತೆ. ಎಲ್ಲಿ ಮೂಮೆಂಟ್ಸ್ ಆಗ್ತಾ ಇರುತ್ತೆ ಆ ಮೂಮೆಂಟ್ಸನ್ನು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿಕೊಂಡು ನಮಗೆ ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ನಮ್ಮ ಟ್ರ್ಯಾಕರ್ ಟೀಮ್ ಏನು ಮಾಡ್ತಾರೆ, ಎಲ್ಲ ಕಡೆಯಿಂದ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದಾಗ ಅದು ಯಾವ ಕಡೆಗೆ ಮೂಮೆಂಟ್ ಆಗಬೇಕೋ ಆ ಕಡೆ ಈ ಕಡೆ ನಾವು ಯಾವಾಗಲೂ ಕ್ರ್ಯಾಕರ್ಸ್ನ ಬರ್ನ್ ಮಾಡಿ ಅಂತ ಹೇಳಲ್ಲ, ಎಮರ್ಜೆನ್ಸಿ ಇದ್ದಾಗ ಕ್ರ್ಯಾಕರ್ಸ್ ಬರ್ನ್ ಮಾಡ್ತಾರೆ. ಆಮೇಲೆ ಗನ್ ಇರುತ್ತೆ, ಅವ್ರಿಗೆ ಸೇಫ್ಟಿಗೆ ಗನ್ನೂ ಪ್ರೊವೈಡ್ ಮಾಡಿರ್ತೀವಿ ಒಂದೊಂದು ಟೀಮ್ಗೆ. ಆ ಗನ್ ಸಮೇತನೂ ಹೋಗಿರ್ತಾರೆ. ಯು ಶೇಪಲ್ಲಿ ಬಂದೋಬಸ್ತ್ ಮಾಡಿದ ತಕ್ಷಣ ಆಪೋಸಿಟಲ್ಲಿ ಅದು ಓಡೋಗುತ್ತೆ. ನಾವು ಈ ಕಡೆ ಸೌಂಡ್ ಮಾಡಿದಾಗ ಮುಂದಕ್ಕೆ ಮೂಮೆಂಟ್ ಆಗುತ್ತೆ ಆಪೋಸಿಟ್. ಇನ್ನು ಕಾರ್ಯಾಚರಣೆ ಈಗಾಗಲೇ ಬಹುತೇಕ ಅಂದರೆ 20% ಸಕ್ಸಸ್ ಆಗಿದೆ, ಇನ್ನು 80% ಬಾಕಿ ಇದೆ. ಇನ್ನು 4 ದಿನಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಈಗಾಗಲೇ ಇಲ್ಲಿದ್ದಂಥ ಆನೆಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಸೊ DCF ಸಾಹೇಬರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರ ಟೀಮ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರ್, ನಿಮ್ಮ ಸೈನಿಕರನ್ನ ಪರಿಚಯ ಮಾಡಿಕೊಟ್ಬಿಡಿ. ಈಗಾಗಲೇ ನಮ್ಮ ಮುಖ್ಯವಾದಂಥ ACFಗಳು ಮತ್ತು RFಗಳು ನಿಮ್ಮ ಜೊತೆ ಮಾತಾಡಿದ್ದಾರೆ. ಸೊ ನಮ್ಮ ಸಕ್ಸಸ್ ಹಿಂದೆ ಇರುವಂಥ ಜನಗಳು ನಾವು ಹೇಳಬೇಕಾದ ಒಂದು ಅವಶ್ಯಕತೆ ಇದೆ. ಇವರು ಮುತ್ತು ಅಂತ, ನಾವು ಆ್ಯಕ್ಚುಲಿ ಬೇಸಿಕ್ಕಾಗಿ ಇವ್ರನ್ನ ಈ ಒಂದು ಟೀಮ್ ಕ್ಯಾಪ್ಟನ್ ಮಾಡಿದ್ದೀವಿ. ಸೊ ಎಲ್ಲ ಡೈರೆಕ್ಷನ್ಸು ಡಿಸ್ಕಷನ್ಸು ಇವ್ರ ಜೊತೆ ಮಾತಾಡಿ, ಯಾಕೆಂದರೆ ಇವರೆಲ್ಲ ಟೀಮ್ಗೆ ಇವರು ಮುಖ್ಯವಾಗಿದ್ದು, ಇವ್ರನ್ನ ನಮ್ಮಲ್ಲಿ ETF ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅದನ್ನು ಮುಖ್ಯಸ್ಥರಾಗಿ ಮಾಡಿದ್ದೀವಿ. ಸೊ ಎಲ್ಲ ಮೆಸೇಜ್ಗಳು ಬರೋದು, ಕಲೆಕ್ಟ್ ಮಾಡ್ಕೊಳ್ಳೋದು, ಇದು ಬರೋದು, ಮತ್ತು ಫೀಲ್ಡ್ ನಾಲೆಡ್ಜ್ ಇದೆ, ಯಾವ ಫೀಲ್ಡಲ್ಲಿ ಹೇಗೆ ಹೋಗುತ್ತೆ, ಎಷ್ಟು ಆನೆ ಇದೆ ಅಂತೆಲ್ಲ ಮಾಡ್ತಾರೆ. ಅದಕ್ಕೆ ಕೋಆರ್ಡಿನೇಟಿವ್ ಸಪೋರ್ಟ್ ತೊಗೊಂಡು ಮಾಡ್ತಾ ಹೋಗ್ತಾರೆ. ಇವರು ರಿಜ್ವಾನ್ ಅಂತ, ನಮ್ಮ ಮುತ್ತು ಅಂತೇಳಿ, ಮತ್ತು ಇವರು ರಾಜು ಅಂತೇಳಿ DRF, ನಮ್ಮ ಒಂದು ETF ಟೀಮ್ ಡ್ರೈವರು, ಮತ್ತು ನಮಗೂ ಸಪೋರ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ರಿಜ್ವಾನ್ ಅಂತೇಳಿ, ಈಗ ಆ್ಯಕ್ಚುಲಿ ಇವನು ನನ್ನ ಹತ್ರ ರಜಾ ಕೇಳಿದ್ದ ನಿನ್ನೆ. ಇವರ ಎಷ್ಟು ಇದನ್ನು ನಾವು ಕರ್ತವ್ಯ ನಿಷ್ಠೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಅಂದರೆ ಸ್ಟಿಲ್ ಅವ್ರಿಗೆ ಅಲ್ಸರ್ ಇದೆ. ಆ್ಯಕ್ಚುಲಿ ನಾನು ಒಂದು ಮೊನ್ನೆ ಹುಷಾರೆಲ್ಲ ಹೋಗ್ತೀನಿ ಅಂದರು, ಬಟ್ ಏನೋ ಮೆಡಿಸಿನ್ ತೊಗೊಂಡು ನಮ್ಮ ಜೊತೆನೇ ಇದ್ದಾರೆ. ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಇದೆ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಸೊ ಹನುಮಂತು ಅಂತೇಳಿ ನಮ್ಮ ಇವರು ಫುಡ್ ಟೀಮ್ ಕ್ಯಾಪ್ಟನ್ನು. ಸೊ ಯಾರಿಗೂ ತೊಂದರೆ ಬರದಂಗೆ, ಈಗ ಯಾಕಂದರೆ ಮುಖ್ಯವಾಗಿ ಅದೇ ಇರೋದು, ನಮ್ಮ ಎನರ್ಜಿ ರೀಫಿಲ್ ಮಾಡಬೇಕಂದ್ರೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆ ಒಂದು ಇದ್ದಾರೆ. ಇವರು ನಮ್ಮ ಕಾರ್ಯಾಚರಣೆ ತಂಡಗಳು ಮಾಡ್ತಾ ಇದ್ದಾರೆ. ಇವರು ಮೊದಲಿಂದನೂ ಆನೆ ಜೋಡಿ ಓಡಾಡಿದ್ದಾರೆ. ಈ ಸ್ವಲ್ಪ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಕೆಲವು ಬಂದಾಗ ಇಲ್ಲಿ ಲೋಕಲ್ ಬೇಸ್ ಕ್ಯಾಂಪ್ಗೆ ಇಟ್ಕೊಂಡಿದ್ದೀವಿ ಅವ್ರನ್ನೆಲ್ಲ. ಸೊ ಅಲ್ಲಿಂದ ಮೆಸೇಜು ಕಮ್ಯುನಿಕೇಷನ್ಸು, ಮತ್ತು ಇಲ್ಲಿ ಎಲಿಫೆಂಟ್ಸ್ ಬಂದಾಗ ಪಬ್ಲಿಕ್ ಕಂಟ್ರೋಲು ಇದು ಮಾಡ್ತಾ ಇರ್ತಾರೆ. ಸೊ ನನಗೆ ಹೆಸರುಗಳು ಅಷ್ಟು ಗೊತ್ತಿಲ್ಲ, ಹೆಸರು ನೀವೇ ಹೇಳಬೇಡಪ್ಪ. ಜೋರಾಗಿ ಹೇಳ. ನಾಗರಾಜು, ಮನೋಜ್ ಅಂತ, ಶಿವು, ಸೂರ್ಯ, ಇಲ್ಲೊಬ್ರು ಮಿಸ್ ಆಗಿದ್ದಾರೆ, ರಂಗ, ಎಲ್ಲ ಯೂತ್ಸ್. ಓಕೆ, ಮತ್ತು ಲೋಕಲ್ಸ್ ಇಲ್ಲ, ಹಲಸನ್ ಮರದೊಡ್ಡಿ ಇದ್ರಲ್ಲಿ ಮುಖಂಡರಿದ್ದರು. ಮನೇಶ್ ಅಂತ, ಗಿರೀಶ್ ಅಂತ ಭಾರಿ ಆ್ಯಕ್ಟಿವ್. ಇನ್ನು ಗಾರ್ಡ್ ಸೆಲೆಕ್ಟ್ ಆಗಿದೆ. ಇವರು ಈ ಒಂದು ಪರಿಶ್ರಮ ಇಲಾಖೆಯಲ್ಲಿ ದುಡೋದಕ್ಕೆ ಇಲಾಖೆಗೆ ಗಾರ್ಡಾಗಿ ಸೆಲೆಕ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಹೇಳ್ತೇವೆ ನಿಮ್ಮ ಪರವಾಗಿ ನಾವು. ಸೊ ಶಂಕರ, ಸಿದ್ದರಾಜು ನಮ್ಮ ಡ್ರೈವರು, ಕ್ಯಾಪ್ಟನ್ ಇದ್ದಂಗೆ ಗೋವಿಂದರಾಜು. ಇವರು ಈಗ ನಾವು ಅಡಿಷನಲ್ ಆಗಿ ನಮ್ಮ ಸ್ವಲ್ಪ ಸ್ಟಾಫ್ ಸ್ಟಾರ್ಟೇಜ್ ಆದಾಗ ಮಾಗಡಿಯಿಂದ ನಾವು ಸ್ವಲ್ಪ ಸ್ಟಾಫ್ ಕಳ್ಕೊಂಡಿದ್ವಿ. ಮಾಗಡಿಯಿಂದ ಇವರು ಯೋಗೇಶ್ ಅಂತೇಳಿ, ಮಲ್ಲಿಕಾರ್ಜುನ್ ಅಂತೇಳಿ ನಮ್ಮ ಕನಕಪುರ ಕಡೆ ಇದು ಮಾಡ್ತಾರೆ. ಗಂಗಾಧರ, ಅಂಜನಮೂರ್ತಿ ಇವರು ಮಾಡಿದ್ದಾರೆ, ಪ್ರದೀಪ್.
ಮತ್ತು ಇವರು ಮುಖ್ಯವಾಗಿ ನಮ್ಮ ರೆಗ್ಯುಲರ್ ಸ್ಟಾಫ್ ಡ್ರೈವರು ವಹಾಬ್ ಅಂತೇಳಿ. ಸೊ ಎಲ್ಲರೂ ಕೋಪರೇಷನ್ಸ್ ಇದ್ದಾವೆ. ಇನ್ನೂ ಅಲ್ಲ, ಇವರು ನಿಮ್ಗೆ ಕಾಣಿಸ್ತಾ ಇರೋದು ಒಂದು 10-15 ಜನ ಆದರೆ ಸುಮಾರು ಇನ್ನು ಆನೆಗಳು ಟ್ರ್ಯಾಕ್ ಮಾಡೋಕ್ಕೆ ಮತ್ತು ಅಲ್ಲಿಂದ ಡ್ರೈವ್ ಮಾಡೋಕ್ಕೆ ಟೀಮ್ ಹೋಗಿದ್ದಾವೆ, ಇದು ಮಾಡ್ತಾರೆ. ಸೊ ನಿಮ್ಮ ಒಂದು ಟೀಮ್ ಮುಖಾಂತರ ಎಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇಡೀ ತಂಡಕ್ಕೆ ಒಂದು ದೇವಿ ಶಕ್ತಿಯನ್ನು ಕೊಡಲಿ, ಜೊತೆಗೆ ಈ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ಜೊತೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸೊ ಇಷ್ಟೊಂದು ಕಾರ್ಯಾಚರಣೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋದೆ. ಸೊ ಇನ್ನೂ ಮಾಹಿತಿ ಕೊಡೋದಷ್ಟು ಬಾಕಿ ಇದೆ. ಜೊತೆಗೆ ಈಗಾಗಲೇ ಆನೆಗಳು ಈ ಬದಿಯಿಂದ ಅಂದರೆ ಕಬ್ಬಾಳುವಿಂದ ಈಗ ತೆಂಗಿನಕಲ್ಲುಗೆ ಆನೆಗಳನ್ನು ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ. 4 ದಿನಗಳ ಕಾರ್ಯಾಚರಣೆ ಅಂತ ಸದ್ಯಕ್ಕೆ ಅಂದಾಜಿಸಲಾಗಿದೆ. 20% ಕಾರ್ಯಾಚರಣೆ ಮುಗಿದಿದೆ. ಈಗ ಇನ್ನು 80% ಕಾರ್ಯಾಚರಣೆ ಕೂಡ ಬಾಕಿ ಇದೆ. ಕಾರ್ಯಾಚರಣೆಯ ಇಂಚಿಂಚು ಅಪ್ಡೇಟನ್ನು ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಕುಂತಲಾ, TV9 ರಾಮನಗರ.